ಬರಲಾ? Another day. Hello, good morning, namaskara. Welcome back to our channel. We're back with another video. Today is reserved for best sightseeing. So this day we are exploring a waterfall called Gunehar waterfall. ಅದಕ್ಕೆ ಮುಂಚೆ ತಿಂಡಿಗೆ ನಿಲ್ಸಿದ್ದೀವಿ. ಇಲ್ಲೇ ರೋಡ್ ಸೈಡಲ್ಲಿ ಹಿಮಾಲಯನ್ ಧಾಬಾ ಅಂತಿದೆ. ಸೊ ತಿಂಡಿ ತಿಂದು ವಿಲ್ ಕಂಟಿನ್ಯೂ ಅವರ್ ಜರ್ನಿ. ತುಂಬಾ ಚೆನ್ನಾಗಿತ್ತು ತಿಂಡಿ. ಆಲೂ ಪರಾಠ ಇಲ್ಲಿ ಬಂದಾಗಿಂದ ಇದೇ ತುಂಬ ಇಷ್ಟ ಆಗಿದೆ ಎಲ್ಲದಕ್ಕಿಂತ. ಎಲ್ಲ ಕಡೆಯೂ ಚೆನ್ನಾಗಿತ್ತು, ಬಟ್ ಇದು ಇನ್ನೂ ಚೆನ್ನಾಗಿತ್ತು. ಇಲ್ಲೇ ಹಿಂದೆ ಇದೆ, ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಮನೆ ಊಟದ ಥರನೇ ತುಂಬ ಚೆನ್ನಾಗಿತ್ತು. ಟೀನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಮೇಯ್ನ್ ಅಲ್ಲಿ ಕೆಳಗೆ ಕಮರ್ಷಿಯಲ್ಲು. ಸೊ ಇಲ್ಲೆಲ್ಲ ಸ್ವಲ್ಪ ಇನ್ನು ಹಾಗೆ ಇದು ಮೇನ್ ಬಿರ್ ಅಂತ. ಆ್ಯಕ್ಚುಲಿ ನಾವು ಟ್ಯಾಕ್ಸಿಲಿ ಬರುವಾಗ ಅವ್ರು ಹೇಳಿದ್ರು ಇದು ಮೇನ್ ಬೀರು ಆ್ಯಂಡ್ ದೇ ಕಾಲ್ ಇಟ್ ಬೀಡ್. ಸೊ ಇಲ್ಲಿ ಲೋಕಲೆಲ್ಲ ಇದನ್ನು ಬೀಡ್ ಅಂತಾರೆ. ಹಿಂದಿನಲ್ಲೂ ಇದೆ, ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಸೊ ಇಲ್ಲಿ ಪ್ರಾಪರ್ ಮನೆ ಊಟದ ಥರ ಸಿಗುತ್ತೆ. ಕೆಳಗೆಲ್ಲ ಕಮರ್ಷಿಯಲೈಸ್ಡ್ ಕೆಫೆಗಳು. ಇನ್ನು ನೆಕ್ಸ್ಟ್ ವಾಟರ್ಫಾಲ್ಗೆ ಹೊರಟಿದ್ದೀವಿ, ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಭಯ್ಯ. ವಾಟರ್ಫಾಲ್ ಹತ್ರ ತಲುಪಿದ್ದೀವಿ. ಈಗೊಂದು ಪಾರ್ಕಿಂಗ್ ಜಾಗದಲ್ಲೇ ಒಂದು ವಾಟರ್ಫಾಲ್ ಇತ್ತು. ಅಲ್ಲಿಂದ ಇನ್ನೂ ಒಳಗೆ ಹಿಡನ್ ವಾಟರ್ಫಾಲಿಗೆ ಕರ್ಕೊಂಡು ಹೋಗ್ತಾರಂತೆ. ಅದು ಇನ್ನೂ ದೊಡ್ಡದಂತೆ. ಇದೇ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಅದು ಇನ್ನೂ ದೊಡ್ಡದಂತೆ. ಅಲ್ಲಿಗೆ ಹೈಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿಗೆ ಗೈಡ್ ಬೇಕೇ ಬೇಕಂತೆ. ಆಮೇಲೆ ನೀರೊಳಗೆಲ್ಲ ಹೆಂಗೆಂಗೋ ಹೋಗಬೇಕು, ಒದ್ದೆ ಎಲ್ಲ ಆಗುತ್ತೆ ಪ್ಯಾಂಟೆಲ್ಲ. 200 ರೂಪಾಯಿ ಒಬ್ರಿಗೆ ಫಿಕ್ಸ್ ಅಂತ. 2-3 ಕಡೆ ವಿಚಾರಿಸಿದ್ವಿ. ಒಬ್ರಿಗೆ 200 ರೂಪಾಯಿ. ಇಟ್ಸ್ ನಾಟ್ ಲೈಕ್ ಗ್ರೂಪಿಗೆ 200 ಅಂತಲೂ. ಸೊ ಈಗ ಹೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಸ್ ಕ್ವೈಟ್ ಅನ್ ಅಸೆಂಟ್. ಸ್ಟಾರ್ಟಿಂಗಲ್ಲಿ ಪಾತ್ ಇದೆಯಂತೆ, ಆಮೇಲೆ ಇಟ್ಸ್ ಅಡ್ವೆಂಚರಸ್ಸು, ರಿಸ್ಕು, ಅದು ಇದು ಅಂದರು. ನೋಡ್ಬಿಟ್ಟು ಕರೆಕ್ಟಾಗಿ ತಿರ್ಗಾ ಹೇಳ್ತೀವಿ. ಒಂದು 20 ನಿಮಿಷದಿಂದ ಹತ್ತತಾನೆ ಇದ್ದೀವಿ. ಸ್ವಲ್ಪ ಕಂಟಿನ್ಯೂಸ್ ಅಸೆಂಟ್ ಇದೆ. ಇವ್ರ ಗೈಡೇನೋ ನೀವು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೇನೋ ಅಂದರು. ಬಟ್ ಎಲ್ಲ ಕಡೆ ಡೈರೆಕ್ಷನ್ಸ್ ಹಾಕಿದ್ದಾರೆ. ಇಲ್ಲಿ ಒಂದು ಆರೋ ಮಾರ್ಕ್ಗಳು ಹಾಕಿದ್ದಾರೆ. ಇಲ್ಲಿ ಬಂಡೆ, ಅಲ್ಲೊಂದು ಬಂಡೆ, ಇಲ್ಲಿ ನನ್ನ ಹಿಂದೆನೂ ಒಂದು ವ್ಯಾಲಿ ಇದೆ, ಅಲ್ಲೊಂದು ಸಣ್ಣ ವಾಟರ್ಫಾಲ್ ಇದೆ. 3-4 ಮನೆ, ಒಂದು ಹಳ್ಳಿ ಅನಿಸುತ್ತೆ. ಆ ಕಡೆ ಒಂದು ದೇವಸ್ಥಾನ ಥರ ಏನೋ ಇದೆ. ನೋಡೋಕೆ ಹತ್ರನೇ ಅನಿಸುತ್ತೆ, ಆದರೆ ಸುತ್ತಾಕೊಂಡು ಹೋಗೋಕ್ಕೆ ಟೈಮ್ ಬೇಕು. ಆ ವಾಟರ್ಫಾಲ್ಗೆ ಹೋಗ್ತಾ ಇರೋದು ಹಿಡನ್ ವಾಟರ್ಫಾಲ್ ಅಂತಾರಂತೆ, ಅದೇ ಹೆಸರಂತೆ. ಇಲ್ಲಿ ತನಕ ಏನೋ ಈಸಿ ಇತ್ತು, ಬಟ್ ಐ ಥಿಂಕ್ ಫುಲ್ ಹತ್ರ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಲೆಟ್ಸ್ ಸಿ.
ಈಗ ಹತ್ತವಾಗಿದೆ ಹಬ್ಬ. ಈಗ ಫುಲ್ ನೀರಲ್ಲಿ ಹೋಗ್ಬೇಕಂತೆ, ಚಪ್ಪಲಿ ಬಿಚ್ಚಕ್ಕೆ ಹೇಳಿದ್ದಾರೆ. ಸೊ ಟೇಕಿಂಗ್ ಅ ವಾಟರ್ ಬ್ರೇಕ್ ವಿತ್ ದಟ್. ಅಲ್ಲಿಂದ ನಡ್ಕೊಂಬರೋಷ್ಟೊಳಗೆ ಕಾಲು ಫ್ರೀಸ್ ಆಗೋಗಿದೆ, ಅಷ್ಟು ಕೊರಿತಾ ಇದೆ ನೀರು. ಓ ನಿಜ, ನನ್ನ ಕಾಲಲ್ಲಿ ಏನು ಫೀಲೇ ಆಗ್ತಾ ಇಲ್ಲ. ರಿಯಲಿ ಹಿಡನ್. ಬಂದೇರ ಬಂದೇರ ಆಗುತ್ತೆ ಅಷ್ಟೇ. ನೈಸ್. ಹಾಂ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ. This is our waterfall. We're heading back. Yeah. ಕೈ ಕಾಲು ಏನು ಸೆನ್ಸೇಷನ್ ಉಳಿದಿಲ್ಲ, ಫುಲ್ ನಂಬಾವ ಇದೆ.
लाया था ये पत्थर ब्रिटिश आपने कहा था ना रास्ता वगैरह अंग्रेजों का टाइम का है, 1997 का अंग्रेजों का यहाँ पे शासन होता था उस टाइम का। उस टाइम से वाटरफॉल फेमस है यहाँ पे। और यहाँ पे खजाना वाटरफॉल के ऊपर जो साथ में पत्थर है उसके पास बहुत खजाना है, उसके अंदर रूम भी है, अवेलेबल है। आधे रास्ते तक तो हम लोग गए, उसके बाद जो टॉर्चर वगैरह बैटरी वगैरह होती है उसको जला के अंदर गए तो अंदर टॉर्चर वगैरह सब कुछ एक्चुअली बंद हो जाती है। कुदरत का खेल है, उसमें ऐसी कोई धातु होगी उसमें टॉर्च लगती है तो बंद हो जाती है। आप भी ट्राई किए हैं क्या? मैं आधे तक गया हूँ, उसके अंदर तक नहीं, बाहर तक तो मैं देखा हूँ, उसके आगे नहीं गया। उसके अंदर बोलते हैं छोटे मोटे जीव है ऐसे, उसमें धुआं देंगे, धुआं आग का धुआं देंगे तो उससे मतलब छोटे बड़े जीवे मर जाएंगे। हम ऐसे साथ पाप नहीं करना चाहते हैं तो धुआं देंगे तो जो पक्षी है बाहर निकल जाएंगे, उसके बाद बंदा अंदर जा सकता है, पता कर सकता है मतलब कितना अंदर है खजाना वगैरह अंग्रेजों के टाइम का। मिलना तो नामुमकिन है, जिसकी किस्मत में होगा तभी मिल पाएगा। भूत वूत है क्या ये सब बोलते हैं? नहीं, भूत से हम डरते नहीं, हम भूत आज तक देखे नहीं हमने। हाँ वो बात तो है, पर हिमाचल में भूत होते हैं। हाँ, वही बहुत सारे भूत के बहुत ज़्यादा डराते हैं, मतलब हमारे को भी जब जंगल में चलते हैं तो डराते हैं, हम डरते नहीं हैं, हम भगा देते हैं। ऐसा कुछ नहीं, डरने का नहीं। ऐसे होते कई बार मिलता है, अचानक मिल जाते हैं, उसका कोई टाइम टेबल नहीं होता है। ಥ್ಯಾಂಕ್ ಯು ಭಯ್ಯ, बहुत अच्छा था। ಸೊ ಇವರೇ ನಮ್ಮ ಗೈಡು ಸೂರಜ್ ಅಂತ. ಇವ್ರು ಇರಲಿಲ್ಲ ಅಂದಿದ್ದರೆ ನಿಜವಾಗ್ಲೂ ಕಷ್ಟ ಆಗೋದು, ನಮಗೆ ಆಗ್ತಾನೆ ಇರಲಿಲ್ಲ. ಸೊ ಇವ್ರ ಡೀಟೇಲ್ಸ್ ಎಲ್ಲ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸುಮ್ಮನೆ ಹೇಳ್ತಾಯಿದ್ರು ಯಾರು ಗೈಡ್ ಬೇಕು ಅಂತ, ಬಟ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್. ಥ್ಯಾಂಕ್ ಯು ಭಯ್ಯ. हाँ, गंदे कर दिया तुमने। ಹೈಕ್ ಮುಗಿಸ್ಕೊಂಡು ಬಂದು ಟೀ ಕುಡಿತಾ ಇದ್ದೀವಿ. ಈ ಮಗು ಇಲ್ಲಿ ನಮಗೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ನೋಡಿ. आपका नाम क्या है? अरीशा। हाँ? अरीशा। ಹರೀಶಾ. ಸೊ ಅಲ್ಲಿ ಅದು ಗುನೇಹರ್ ವಾಟರ್ಫಾಲ್ ಅಲ್ವೇನಾ? ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟು. ಅದು ನೋಡ್ಬಿಟ್ಟು ಇದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಸೊ ಇದೇ ದಾರಿಲೇ ನಾವು ಬಂದಿದ್ದು. ಹಿಂಗೆ ಅಲ್ಲಿ ಬಂದು ಅಲ್ಲೊಂದು ವೈಟ್ ಸ್ಕೂಟರ್ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮದೇ, ಅಲ್ಲೇ ಪಾರ್ಕ್ ಮಾಡಿದ್ದೀವಿ. ಸೊ ಇಫ್ ಯು ಬ್ರಿಂಗಿಂಗ್ ಯೂರ್ ಟೂ ವೀಲರ್ ಯು ಕ್ಯಾನ್ ಗೆಟ್ ಇಟ್ ಟಿಲ್ ಹಿಯರ್. ಇದು ಗುನೇರ್ ವಾಟರ್ಫಾಲು. ಇದೇ ದಾರಿಲಿ ಹಿಂಗೆ ಮೇಲಕ್ಕೆ ಹೋದರೆ ಹಿಡನ್ ವಾಟರ್ಫಾಲು. ಹಿಡನ್ ವಾಟರ್ಫಾಲ್ ಮುಗಿಸ್ಕೊಂಡು ಒಂದು ಟೀ ಕುಡ್ಕೊಂಡು ಬಂದು ಈ ವಾಟರ್ಫಾಲ್ಗೆ ಬಂದ್ವಿ. ವಿ ಶುಡ್ ಹ್ಯಾವ್ ಡನ್ ದ ಅದರ್ ವೇ. ಫಸ್ಟ್ ಈ ವಾಟರ್ಫಾಲ್ ನೋಡ್ಬಿಟ್ಟು ಹಿಡನ್ ವಾಟರ್ಫಾಲ್ಗೆ ಹೋಗ್ಬೇಕಿತ್ತು. ಈಗ ಇದು ನೋಡ್ಬಿಟ್ಟು ಏನು ಅನಿಸ್ತಾ ಇಲ್ಲ. ಎಕ್ಸಾಕ್ಟ್ಲಿ, ವೆರಿ ಸ್ಮಾಲ್ ವಾಟರ್ಫಾಲ್, ಹೈಟಿಂದ ಬೀಳ್ತಾ ಇದೆ, ಬಟ್ ಇಟ್ಸ್ ವೆರಿ ಸ್ಮಾಲ್. ಬಟ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಇರಲ್ಲ. ಹಿಡನ್ ವಾಟರ್ಫಾಲ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಸಿಂಗ್. ನಾವು ಗೈಡ್ ತೊಗೊಳೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ವಿ, ಆಮೇಲೆ ಸುಮ್ಮನೆ ತೊಗೊಂಡ್ಬಿಡೋಣ. ಆ್ಯಂಡ್ ಎನಿವೆ ಅವ್ರಿಗೂ ಪಾಪ ಕೋವಿಡಿಂದ ತುಂಬ ಲಾಸ್ ಆಗಿರುತ್ತೆ. ಸೊ ಒಂದು ಲೋಕಲ್ಗೂ ಬಿಸ್ನೆಸ್ ಕೊಡೋಣ ಅಂತ ವಿ ಡಿಸೈಡೆಡ್ ಓಕೆ ಲೆಟ್ಸ್ ಗೋ ಫಾರ್ ಇಟ್ ಅಂತ. ಅವರು ಹೇಳಿದ್ರು ಇಲ್ಲಿ ತನಕ ಸ್ವಲ್ಪ ದೂರ ತನಕ ನೀವೇ ಹೋಗ್ಬೋದು, ಆಮೇಲಿಂದ ನಿಮಗೆ ಅನಿಸುತ್ತೆ ಬೇಕಾಗತ್ತೆ ಅಂತ. ನೀರಲ್ಲಿ ಹೋದಾಗ ಅವ್ರು ಬೇಕೇ ಬೇಕಾಗತ್ತೆ ಅಂತ ಹೇಳಿದ್ರು, ವಿಡಿಯೋ ಎಲ್ಲ ತೋರಿಸಿದ್ರು. ದೆನ್ ವಿ ಥಾಟ್ ವೈ ನಾಟ್, ಇವನ್ ಇಫ್ ಇಟ್ಸ್ ಡೂಯಬಲ್ ಬೈ ಆರ್ ಸೆಲ್ಫ್ ಲೆಟ್ಸ್ ಜಸ್ಟ್ ಟೇಕ್ ಹಿಮ್ ಅಂತ. ಬಟ್ ಇಟ್ ವಾಸ್ ಸೋ ಮಚ್ ನೀಡೆಡ್. ದಯವಿಟ್ಟು ನೀವೇ ಟ್ರೈ ಮಾಡಕ್ಕೆ ಹೋಗಬೇಡಿ. ನಾವು ಇಳ್ಕೊಂಡು ಬಂದಮೇಲೆ ಒಂದಷ್ಟು ಜನ ಇಲ್ಲ ಗೈಡ್ ಬೇಡ ಅಂತ ಹೋದ್ರು. ಅಲ್ಲಿ ನೀರು ತನಕ ಹೋಗ್ಬಿಡ್ಬೋದು, ನೀವೇ ನೀರಲ್ಲಂತೂ ಹೋಗೋಕ್ಕಾಗೋದೇ ಇಲ್ಲ. ಯಾರಿಗೋ ತುಂಬ ಅಲ್ಲಿ ಆ ಟೆರೇನಲ್ಲಿ ಓಡಾಡೋ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕು. ಇವನ್ ದೋ ಯು ಹ್ಯಾವ್ ಡನ್ ಅದರ್ ವಾಟರ್ಫಾಲ್ ಟ್ರೆಕ್ಸ್, ದಿಸ್ ಇಸ್ ಡಿಫ್ರೆಂಟ್ ಬಿಕಾಸ್ ಯು ಡೋಂಟ್ ನೋ ವೇರ್ ಇಟ್ಸ್ ಡೀಪ್, ವೇರ್ ಇಟ್ಸ್ ಶಾಲೋ. ಸೊ ಇಟ್ಸ್ ಆಲ್ವೇಸ್ ಸೇಫ್. ಎಸ್, ಅಲ್ಲೆಲ್ಲ ಕಡೆ ಡೈರೆಕ್ಷನ್ಸ್ ಇದೆ. ಇಫ್ ಯು ಫಾಲೋ ದ ಡೈರೆಕ್ಷನ್ಸ್ ಯು ವಿಲ್ ಗೋ ಟು ದ ವಾಟರ್. ಅಲ್ಲೂ ಇದೆ, ಬಟ್ ಲೈಕ್ ಟು ನ್ಯಾವಿಗೇಟ್ ಥ್ರೂ ಇಟ್ ಯು ನೀಡ್ ಎಕ್ಸ್ಪೀರಿಯನ್ಸ್. ಮತ್ತೆ ಇನ್ಯಾರು ಹಿಡ್ಕೊಳಕ್ ಬೇಕೇ ಬೇಕು. ನೀವು ಎಷ್ಟೇ ಜನ ಇದ್ರೂ ಅವ್ರಿಗೊಂದು ನ್ಯಾಕ್ ಇದೆ ಹೆಂಗೆ ಎಳ್ಕೋಬೇಕು, ಏನು ಮಾಡಬೇಕು ಅಂತ. ಸೊ ಅವ್ರ ಪಾಪ ಹಿ ವಾಸ್ ಸೋ ಗುಡ್ ದಟ್ ಬೇರೆಯವ್ರಿಗೆ ಬೇರೆ ಗೈಡ್ಸ್ ಎಲ್ಲ ಬಂದಿದ್ರು, ಅವ್ರು ಅಷ್ಟು ಚೆನ್ನಾಗಿ ಮಾಡಿಸ್ತಿರ್ಲಿಲ್ಲ. ಇವ್ರು ಹೋಗ್ಬಿಟ್ಟು ಅವ್ರನ್ನೆಲ್ಲಾನು ಕರ್ಕೊಂಡು ಬರ್ತಾ ಇದ್ರು, ಅವ್ರನ್ನೆಲ್ಲಾನು ಇಳಿಸ್ತಾ ಇದ್ರು. ಸೊ ಇವ್ರ ನಂಬರ್ ಅಂತೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ಬಂದರೆ ಇವ್ರನ್ನೇ ಕರಿಬೇಕು. ಈಸ್ ರಿಯಲಿ ಗುಡ್. ಬೇರೆಯವರು ಬೇರೆ ಗೈಡ್ ಜೊತೆ ಬಂದವರು ಹೇಳ್ತಾ ಇದ್ರು ನಿಮ್ಮ ಗೈಡೇ ಚೆನ್ನಾಗಿದ್ದಾರೆ ಅಂತ. ಅವರು ಕೈ ಹಿಡ್ಕೊಂಡವ್ರು ಬಿಡ್ಲೇ ಇಲ್ಲ ಸುಮಾರು ದೂರ, ಅಂದರೆ ಅಷ್ಟು ಕೇರ್ಫುಲ್ಲಾಗಿ ಕರ್ಕೊಂಡೋದ್ರು. ಇಬ್ರು ನನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ತಿರ್ಗಾ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ತುಂಬಾ ಒಳ್ಳೆಯವರು. ಇನ್ನ ಅವ್ರ ಮನೆ ಬರೋತಲ್ಲಂತೆ, ಬರೋತಲ್ಲಿರೋದಂತೆ. ಸೊ ಸ್ವಲ್ಪ ತಿಂಗಳು ಬರೋತಲ್ಲಿ ಇರ್ತಾರೆ, ಸ್ವಲ್ಪ ತಿಂಗಳು ಇಲ್ಲಿರ್ತಾರೆ.
ಈಗ ಟೂರಿಸ್ಟ್ ಬರೋತಲ್ಲಿ ಕಮ್ಮಿ ಅಂತೆ, ಸೊ ಇಲ್ಲಿಗೆ ಬಂದಿದ್ದಾರೆ. ಪಾಪ ಅವ್ರಿಗೂ ಜೀವನ ಕಷ್ಟನೇ. ಆ್ಯಂಡ್ ಮಾನ್ಸೂನಲ್ಲೆಲ್ಲ ತುಂಬ ಕಷ್ಟ ಅನಿಸುತ್ತೆ. ಡಿಸೆಂಬರ್ ಜನವರಿ ಟೈಮಲ್ಲಿ ಇರುತ್ತೆ, ಅದು ನೀರಿಗೆ ಇಳಿತಾ ಇದ್ದಂಗೆ ನಿಮ್ಮ ಕೈಯೆಲ್ಲ ಫ್ರೀಸ್ ಆಗಿ ಹೋಗುತ್ತೆ, ತಣ್ಣಗಾಗುತ್ತೆ. ಐ ಡೋಂಟ್ ಥಿಂಕ್. ಯಾ, ಬಟ್ ಐ ಥಿಂಕ್ ದಿಸ್ ಟೈಮ್ ಫ್ರೇಮ್ ಇಸ್ ಬೆಟರ್ ಪೋಸ್ಟ್ ಮಾನ್ಸೂನ್ ಆ್ಯಂಡ್ ಬಿಫೋರ್ ದ ವಿಂಟರ್ ಕಿಕ್ಸ್ ಇನ್. ಯಾ, ಇನ್ನೇನು ಆಯ್ತಲ್ಲ. ಸೊ ವಿ ಹ್ಯಾಡ್ ಎ ರಿಯಲಿ ನೈಸ್ ಡೇ. ಇಟ್ ಈಸ್ ಟಫ್, ದೇರ್ ಇಸ್ ನೋ ಡೌಟ್. ಯಾ, ವಿ ಆರ್ ಇನ್ ನೀಡ್ ಆಫ್ ಅ ರಿಯಲಿ ಗುಡ್ ಲಂಚ್. ಎಸ್, ಎಲ್ಲರೂ ಹುಡ್ಕೊಂಡು ಹೋಗ್ತೀವಿ ಈಗ. ಕ್ಯಾಚ್ ಇದೆ. ಒನ್ ಮೋರ್ ಥಿಂಗ್, ಈ ವಿಲೇಜು ಗುನೆ ಅಂತಾರೆ. ಗುನೇಹರ್ ಅಂತಿದೆ ಇಂಗ್ಲೀಷಲ್ಲಿ, ಇಟ್ಸ್ ಆ್ಯಕ್ಚುಲಿ ಗುನೆ ಅಂತ ಇಲ್ಲಿ. ಗುನೇಹ. ಸೊ ಇಲ್ಲೆಲ್ಲ ವ್ಯಾಲಿ ಇರೋದು ಎದುರುಗಡೆ ಎಲ್ಲ ಬಂಗೋಡು ವ್ಯಾಲಿ. ಅದೂ ಸ್ಪೆಲ್ಲಿಂಗ್ ಬಂಗೋರು ಅಂತಿದೆ ಇಂಗ್ಲೀಷಲ್ಲಿ, ಬಟ್ ಇಟ್ಸ್ ಬಂಗೋಡು. ರಾಜಸ್ಥಾನಲ್ಲೂ ಈ ಥರ ತುಂಬ ನೋಡಿದ್ವಿ. ಜೈಗಢ್ ಫೋರ್ಟ್, ನಲಗರ್ ಫೋರ್ಟ್ ಅಂತಿತ್ತು, ಬಟ್ ಇಟ್ಸ್ ಆ್ಯಕ್ಚುಲಿ ಜೈಗಢ್ ಡ ಅಂತ. ಚೆನ್ನಾಗಿರುತ್ತೆ ಇಲ್ಲಿನ ಜನದ್ದು ಕಲೋಕ್ವಿಯಲ್ ಲ್ಯಾಂಗ್ವೇಜ್ ಎಲ್ಲ ಕಲಿಯೋಕ್ಕೆ. ಸೊ ಇಟ್ಸ್ ರಿಯಲಿ ನೈಸ್. ವಿಲ್ ಗೆಟ್ ಗೋಯಿಂಗ್ ನೌ. ವಿ ಫೈನಲಿ ರೀಚ್ ಜಾಸ್ಟಲ್. ಇಟ್ ವಾಸ್ ಕ್ವೈಟ್ ಅ ರೈಡ್. ತುಂಬ ಇಂಟೀರಿಯರ್ ಇದೆ ಮೇನ್ ರೋಡಿಂದ. ಥ್ಯಾಂಕ್ ಗಾಡ್ ವಿ ಆರ್ ನಾಟ್ ಸ್ಟೇಯಿಂಗ್ ಹಿಯರ್. ಬಟ್ ಊಟಕ್ಕೆ ಬಂದಿದ್ದೀವಿ ಇಲ್ಲಿ. ಊಟನೂ ಚೆನ್ನಾಗಿದೆಯಂತೆ, ನೋಡ್ಬಿಟ್ಟು ಹೇಳ್ತೀವಿ. ಈಗ ಸದ್ಯಕ್ಕೆ ಫಸ್ಟು ವೆಜ್ ಶೆಜ್ವಾನ್ ನೂಡಲ್ಸ್ ಆರ್ಡರ್ ಮಾಡಿದ್ದೀವಿ ವಿತ್ ವರ್ಜಿನ್ ಮೊಹಿತೋ. ಇದೇ ಕ್ವಾಂಟಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಕಾಣಿಸ್ತಿದೆ, ಇನ್ನೇನು ಬೇಕೇ ಆಗದೆ ಇರ್ಬೋದು. ನೋಡೋಣ. ಇಟ್ ಸ್ಮೆಲ್ಸ್ ಡೆಲಿಷಿಯಸ್. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಜೂನ್ 16 ಕೆಫೆಗೆ ಬಂದಿದ್ದೀವಿ. ಇಲ್ಲಿ ಡೆಸರ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ, ಅದಕ್ಕೆ. ಇದು ಬನಾನಾ ವಾಲ್ನಟ್ ಕೇಕು, ಇದು ಚಾಕ್ಲೇಟ್ ಬ್ರೌನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಸೋ ಮಾಯ್ಸ್ಟ್, ಸಕ್ಕ ಚಾಕ್ಲೇಟ್ ಇದೆ, ತುಂಬ ಚೆನ್ನಾಗಿದೆ. ಮೇಲೆ ಕ್ರಿಸ್ಟ್ ಇದೆ ಚಾಕ್ಲೇಟ್ದು, ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಾಸು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ.